ನನ್ನ ಭಾಷೆ ನಾನು ಮಾತಾಡಬಾರ್ದು ಅಂತಂದರೆ ನನಗೆ ಗುಜರಾತಲ್ಲಿ ಕನ್ನಡ ಮಾತಾಡಲ್ಲ, ತಮಿಳ್ನಾಡಲ್ಲಿ ಕನ್ನಡ ಮಾತಾಡಲ್ಲ, ಆಂಧ್ರದಲ್ಲಿ ಕನ್ನಡ ಮಾತಾಡಲ್ಲ. ಕನ್ನಡಿಗನಿಗೆ ಕನ್ನಡ ಮಾತಾಡೋದಕ್ಕೆ ಇರೋದು ಒಂದೇ ಒಂದು ಜಾಗ, ಅದು ಕರ್ನಾಟಕ. ನನ್ನ ನೆಲದಲ್ಲಿ ನನ್ನ ಭಾಷೆ ಮಾತಾಡೋದಕ್ಕೆ ನನ್ನ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಫೈನ್ ಹಾಕ್ತೀನಿ, ನಿನ್ನ ಭವಿಷ್ಯವನ್ನು ಹಾಳು ಮಾಡ್ತೀನಿ ಅಂತ ಹೇಳಿ ಇವರು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಅಂತ ನಾವು ಕೇಳಬಾರ್ದು. ಹಾಗಾದರೆ ಕನ್ನಡ ಪರ ಹೋರಾಟಗಾರರನ್ನ ಯಾರೋ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡ್ತೀರಾ, ಅನ್ಯಾಯ ಮಾಡ್ತೀರಾ, ದೌರ್ಜನ್ಯ ಮಾಡ್ತೀರಾ ಅಂತ ಕೆಲವು ಅವಿವೇಕಿಗಳು ಮಾತಾಡ್ತಿರಲ್ಲ ನೀವು. ಇವತ್ತು ಇಲ್ಲಿ ನಮ್ಮ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಅಲ್ವಾ? ಹಾಗಾದರೆ ಕನ್ನಡಿಗನ ಹತ್ರ ಬಂದ್ಬಿಟ್ಟು ಕನ್ನಡದಲ್ಲಿ ಮಾತಾಡಬೇಡ, ಕನ್ನಡದಲ್ಲಿ ಮಾತಾಡೋದಕ್ಕೆ ನಾನು ಅನುಮತಿ ತೊಗೊಬೇಕು ಅಂತ ಹೇಳ್ತಾನಲ್ಲ. ಕರ್ನಾಟಕದಲ್ಲಿ ನನ್ನದೇ ನೆಲ, ನನ್ನದೇ ಜಲ, ನನ್ನದೇ ಭಾಷೆ, ನನ್ನದೇ ಕಾಲೇಜು. ಕನ್ನಡಿಗನಿಗೆ ಅನ್ಯಾಯ ಆದರೆ ಸಹಿಸ್ಕೊಬೇಕಾ? ನಾಡದ್ರೋಹಿಗಳಿಗೆ ಅಷ್ಟೇ. ಯಾವನೊಬ್ಬ ಅಯೋಗ್ಯ ಎಲ್ಲಿಂದನೋ ಬಂದ್ಬಿಟ್ಟು ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ನೀನು ಕನ್ನಡ ಮಾತಾಡಬಾರ್ದು, ಕನ್ನಡ ಮಾತಾಡೋ ಹಾಗಿದ್ರೆ ನಾನು ಅನುಮತಿ ತಗೊಬೇಕು, ನೀನು ಹಿಂದಿಯಲ್ಲೇ ಮಾತಾಡಬೇಕು ಅಂತ ಹೇಳಿರ್ತಕ್ಕಂಥ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕನ್ನಡ ಪರ ಸಂಘಟನೆಯವರು ಕೂಡ ಇವತ್ತೇನೋ ಈ ಒಂದು ಕಾಲೇಜು ಮುಂಭಾಗದಲ್ಲಿ ಬಂದಿದ್ದೀವಿ. ಈ ಒಂದು ಸಂದೇಶ ನಾವು ನೇರವಾಗಿ ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಯಾವುದೇ ಕಾಲೇಜಿನ ಯಾವುದೇ ವಾರ್ಡನ್ ಆಗಿರಲಿ, ಪ್ರಿನ್ಸಿಪಾಲ್ ಆಗಿರಲಿ, ಲೆಕ್ಚರರ್ ಆಗಿರಲಿ, ಇವತ್ತು ಕನ್ನಡ ಮಾತಾಡಿದ್ರೆ ನಿಮ್ಮ ಭವಿಷ್ಯವನ್ನು ಹಾಳು ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಆಗ್ತಾರೆ ಅಂತ ಹೇಳಿದ್ರೆ ಇದನ್ನೆಲ್ಲರೂ ಕೂಡ ನಾವು ಕನ್ನಡ ಪರ ಸಂಘಟನೆಯವರು ಸಹಿಸ್ಕೊಬೇಕಾ? ಇದೆಂಥ ದುರ್ವಿಧಿ ಕನ್ನಡಿಗರದು ಅಂತ